ಸಿನಿಮಾ ಕೇವಲ ಮನರಂಜನೆಯ ಒಂದು ವೇದಿಕೆ ಮಾತ್ರವಲ್ಲ, ಸಿನಿಮಾ ಈ ನಾಡಿನ ಸಂಸ್ಕೃತಿಯ ಪ್ರತಿಬಿಂಬ. ಇನ್ನೂ ಧಾರಾಳವಾಗಿ ಹೇಳಬೇಕು ಅಂದ್ರೆ ಸಿನಿಮಾ ಲಕ್ಷಾಂತರ ಜನರ ಬದುಕಿನ ಹಾದಿ. ಒಂದು ಸಿನಿಮಾ ಗೆತ್ತು ಅಂದ್ರೆ ನೂರಾರು ಜನ, ಸಾವಿರಾರು ಜನರ ಬದುಕು ಹಸನಾಗತ್ತೆ. ಅಂಥದ್ರಲ್ಲಿ ನಮ್ಮ ಕನ್ನಡ ಚಿತ್ರೋದ್ಯಮ ವರ್ಷಕ್ಕೆ 200ರಿಂದ 250 ಚಿತ್ರಗಳು ರಿಲೀಸ್ ಆಗ್ತಿದ್ರು ಕೂಡ ಗೆಲ್ತಾ ಇರೋದು ಬೆರಳೆಣಿಕೆ. ಇನ್ಫ್ಯಾಕ್ಟ್ ಈ ವರ್ಷ ಗೆಲುವು ಅಂತ ಕಂಡಿರೋದು 5ರಿಂದ 6 ಸಿನಿಮಾ ಮಾತ್ರ. ಹೀಗಿರುವ ಪರಿಸ್ಥಿತಿಯಲ್ಲಿ ಚಿತ್ರೋದ್ಯಮವನ್ನ, ಚಿತ್ರಗಳನ್ನ ಗೆಲ್ಲಿಸುವ ಕಡೆಯಲ್ಲಿ ಚಿತ್ರರಂಗದ ಸಮಸ್ತ ಜನರ ಪ್ರಯತ್ನ ಇರಬೇಕಾಗಿತ್ತು. ಹಾಗೆ ಸಿನಿಮಾವನ್ನ ಅಭಿಮಾನದಿಂದ ನೋಡುವ ಅಭಿಮಾನಿಗಳ ಕರ್ತವ್ಯ ಕೂಡ ಅದೇ ಆಗಿತ್ತು. ಆದ್ರೆ ಆಗ್ತಿರೋದೇನು? ಸ್ಟಾರ್ ವಾರ್, ಫ್ಯಾನ್ ವಾರ್ ಹೆಸರಲ್ಲಿ ಕನ್ನಡ ಚಿತ್ರೋದ್ಯಮಕ್ಕೇನೆ ಕಪ್ಪು ಮಸಿಯನ್ನ ತರುವಂತಹ ಪ್ರಯತ್ನ ಡೆಲಿಬ್ರೇಟ್ ಆಗಿ ಆಗ್ತಾ ಇದೆ. ಯಾರು ಒಬ್ಬ ನಟ ಅಥವಾ ಮತ್ತೊಬ್ಬ ನಟ, ಇದು ಕೇವಲ ಇಬ್ಬರು ನಟರ ಅಭಿಮಾನಿಗಳ ನಡುವಿನ ಯುದ್ಧ ಮಾತ್ರನಾ, ಅಥವಾ ಈ ಯುದ್ಧದ ಪರಿಣಾಮ ಇಡೀ ಕನ್ನಡ ಚಿತ್ರೋದ್ಯಮದ ಮೇಲೆ ಆಗ್ತಾ ಇದೆಯಾ? ಇದು ಪ್ರಾರಂಭ ಆಗಿದ್ ಎಲ್ಲಿಂದ, ಮುಗಿಯೋದು ಯಾವಾಗ? ಕೇವಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಮಾತ್ರ ಕಾಗೋಯ್ತಾ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದ ನರಸಿಂಹಲು ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಹೋರಾಟಗಾರರು ಹಾಗೆ ಸುದೀಪ್ ಅವರ ಆಪ್ತರು ಆಗಿರುವ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ದರ್ಶನ್ ಅವರ ಅಭಿಮಾನಿಯಾದ ಸಂಜಯ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಟರು ಹಾಗೆ ದರ್ಶನ್ ಅವರು ಜೈಲು ಪಾಲಾದ ದಿನದಿಂದಲೂ ಕೂಡ ಮಹಾಭಾರತ ಕಾರ್ಯಕ್ರಮದಲ್ಲಿ ಅನೇಕ ಬಾರಿ ಭಾಗಿಯಾಗಿ ದರ್ಶನ್ ಅವರ ಪರವಾಗಿ ಗಟ್ಟಿಯಾದ ಧ್ವನಿಯಾಗಿ ನಿಂತಿರುವ ಗಣೇಶ್ ಕೇಸರ್ಕರ್ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಾನು ಯೂಶಲಿ ಮಹಾಭಾರತ ಕಾರ್ಯಕ್ರಮವನ್ನ ನಮಗೆ ಬಂದಿರುವ ಅತಿಥಿಗಳ ಪ್ರಶ್ನೆ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಸ್ಟಾರ್ಗಳು ಹಾಗೆ ಅವರ ಅಭಿಮಾನಿಗಳ ವಿಚಾರ ಆಗಿರೋದ್ರಿಂದ ಅಭಿಮಾನಿಗಳಿಂದಲೇ ಪ್ರಾರಂಭ ಮಾಡೋಣ ಅಂತ ಹೇಳಿ ನಾನು ಓಪನ್ ಆಗಿ ಕೇಳ್ತೀನಿ. ಇಲ್ಲಿ ಸುದೀಪ್ ಅವರ ಅಭಿಮಾನಿ ಯಾರಿದ್ದೀರಿ? ಕೈ ಎತ್ತಿ. ದರ್ಶನ್ ಅವರ ಅಭಿಮಾನಿ ಯಾರಿದ್ದೀರಿ? ಓಕೆ, ಒಂದು ಚಿಕ್ಕ ಟಾಸ್ಕ್ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀನಿ. ಸುದೀಪ್ ಅವರ ಅಭಿಮಾನಿಗಳ ಕೈಗೆ ಒಂದಷ್ಟು ಚೀಟಿಗಳನ್ನ ಕೊಡೋ ಮೂಲಕ ಮೊದಲನೇದಾಗಿ ಸುದೀಪ್ ಅವರ ಅಭಿಮಾನಿ ಅಂತಿರೋದ್ರಿಂದ ಅವರಿಂದಾನೇ ಪ್ರಾರಂಭ ಮಾಡ್ತೀನಿ. ಮೇಡಮ್, ಈ ಕಡೆ ಇರೋದು ಮಾರ್ಕ್ ಆಗಿರೋದು ಓದ್ಲಿಕ್ಕೆ ಸಾಧ್ಯ ಆಗತ್ತೆ ಬಹಿರಂಗವಾಗಿ ಅದನ್ನ ಅನ್ನೋಂಗಿದ್ರೆ ಓದಿ. ಆ ಪದಗಳನ್ನ ಬಳಕೆ ಮಾಡೋ ಕಷ್ಟ ಆಗತ್ತೆ ಅನ್ನೋಂಗಿದ್ರೆ ಯಾರ ಬಗ್ಗೆ ಯಾರು ಮಾಡಿರೋ ಕಾಮೆಂಟ್ ಇದು ಅದನ್ನ ಹೇಳಿ. ಮೇಡಮ್, ಫ್ಯಾನ್ ವಾರ್ ಅಂತ ಬಂದ್ಮೇಲೆ ಇಲ್ಲ ನನಗೆ ಈ ಉಪದೇಶದ ಮಾತುಗಳಿಗೆ ಆಮೇಲೆ ಬರೋಣ. ಅದ್ರಲ್ಲಿ ಏನ್ ಬರ್ದಿದ್ದಾರೆ ಓದಕ್ಕಾಗತ್ತಾ? ಮೇಡಮ್, ಓದುವಂತ ವರ್ಡ್ಸ್ ಅಲ್ಲ ಮೇಡಮ್, ಇದು ಅವ್ರೇನು ಅಂತ ನಮಗೂ ಗೊತ್ತು, ಅವ್ರಿಗೂ ಗೊತ್ತು. ಏನ್ ಬರ್ದಿದ್ದಾರೆ ಮೇಡಮ್? ಯಾರ ಬಗ್ಗೆ ಬರ್ದಿರೋದು? ನಮ್ ಬಾಸ್ ಬಗ್ಗೆ ಬರ್ದಿದ್ದಾರೆ, ಕಿಚ್ಚ ಬಗ್ಗೆ. ಸುದೀಪ್ ಅವ್ರ ಬಗ್ಗೆನಾ ಅವ್ರ ಮನೆಯವ್ರ ಬಗ್ಗೆನಾ? ಅವ್ರ ಮನೆ ಬಗ್ಗೆನೂ ಬರುತ್ತೆ ಮೇಡಮ್. ಅವಶ್ಯಕತೆ ಇಲ್ಲ ಇದೆಲ್ಲ ಮಾತುಗಳು. ಓದಕ್ಕಾಗತ್ತಾ? ಒಂದ್ 2 ಲೈನ್ ಆದ್ರೂ ಓದಕ್ಕಾಗತ್ತಾ? ಗೊತ್ತಾದಾಗ ಪ್ರಿಯಾ ಅವಳಿಗೆ ಡಿವೋರ್ಸ್ ಕೊಟ್ಟಿದ್ಲು. ಆದ್ರೆ ಇಲ್ಲಿ ಎಲ್ಲಿ ತನ್ನ ಮರ್ಯಾದೆ ಹೋಗುತ್ತೋ ಅಂತ ಅವಳಿಗೆ ಕಾಲಿಗೆ ಬಿದ್ದು ಡಿವೋರ್ಸ್ ಕ್ಯಾನ್ಸಲ್ ಮಾಡಿಸಿದ ಆ ವರ್ಡ್ ಬೇಡ ಮ್ಯಾಮ್. ಸುದೀಪ, ಭಯ ಪಡಬೇಡಿ, ಇದನ್ನ ಆನರ್ ಹಾಕುವಾಗ ಎಲ್ಲವನ್ನ ಬೀಪೆ ಮಾಡಿಸ್ತೀವಿ. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಈ ರೀತಿ ಅಶ್ಲೀಲ ಪದಗಳನ್ನ ತಲುಪಿಸೋ ಪ್ರಯತ್ನ ನಾವು ಮಾಡೋದಿಲ್ಲ. ನೀವು ಮೇಡಮ್ ಸ್ವಲ್ಪ ಹತ್ರ ಬನ್ನಿ. ಡಿಯರ್ ಫ್ಯಾನ್ಸ್, ಇವನ್ ನಮ್ ರೇಂಜ್ಗೆ ಇರಲಿ, ಟೈಟು ಹೀರೋಯಿನ್ಸ್ ದುನಿಯಾ ವಿಜಯ್ ರೇಂಜ್ಗೂ ಇಲ್ಲ. ನೆನೆಸ್ಕೊಂಡ್ರೆ ನೀವು ಜೆಪಿ ನಗರ ಫೋಟೋ ಯಾರ್ದಿದೆ? ಸುದೀಪ್ ಸರ್ ಅವ್ರ ಫ್ಯಾಮಿಲಿ ಪೂರ್ತಿ ಇದೆ ಮೇಡಮ್. ಜೋರಾಗಿ ಹೇಳಿ, ಯಾರ್ದಿದೆ ಫೋಟೋ? ಸುದೀಪ್ ಸರ್ದು, ಶಾನ್ವಿ ಮ್ಯಾಮ್ದು, ಪ್ರಿಯಾ ಮ್ಯಾಮ್ದು ಇದೆ ಮ್ಯಾಮ್. ಓಕೆ, ಈ ಕಡೆ ಒಂದ್ ವರ್ಡ್ ಮಾತ್ರ ಓದ್ತೀನಿ. 100 ವರ್ಷ ಇಲ್ಲ ಅಂದ್ರೆ ಕುಜರಿ ಅಂಗಡಿಯಲ್ಲಿ 10 ರೂಪಾಯಿಗೆ ನಿಮ್ ಡ್ಯಾಶ್ ಪಡೆನ ಪಾನಿಪುರಿ ಅಂಗಡಿಯವನಿಗೆ ಮಾರಿ ಬಿಡುತ್ತೀವಿ. ಗಜ ಪಡೆ ಅಂತ ಸೆಕ್ಯೂರಿಟಿ ಹತ್ರ ನಮ್ಮ ಸುದೀಪ್ ಅಣ್ಣ ಬಗ್ಗೆ ಮಾತಾಡೋ ಅವಳೆ ನಿಮ್ಗೆ ಹೇಳೋದು ಒಂದೇ ಜಾಸ್ತಿ. ಮೊದಲೇನ್ ನಾವು ಸರಿ ಇಲ್ಲ. ಯುದ್ಧಕ್ಕೆ ಕರೆದು ಶಕುನಿ ಯುದ್ಧ ಸೋಲುತ್ತವೆ ಎಂದು ಗೊತ್ತಾಗಿ ಪೊಲೀಸ್ ಮೊರೆ ಹೋಗಿದ್ದಾನೆ. ಹೆದರಿ ಪುಕ್ಲ ನಮ್ಮ ಹಿಸ್ಟ್ರಿಯಲ್ಲಿ. ಸಾರಿ, ಎಲ್ಲರಿಗೂ ಕ್ಷಮೆ ಇರಲಿ. ಇಂಥದ್ದೊಂದು ಪದಗಳನ್ನ ನಿಮ್ಮ ಬಾಯಲ್ಲಿ ಓದ್ ತಿಳ್ಕೊಳ್ಳೋ ಪ್ರಯತ್ನವನ್ನ ನಾನ್ ಮಾಡಿದೆ. ಕ್ಷಮೆ ಇರಲಿ ಅಂತ ಹೇಳಿ ಮೊದಲನೇದಾಗ ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ನನ್ನ ಪ್ಯಾನಲಿಸ್ಟ್ ಗಳ ಹತ್ರ ಹೋಗ್ತೀನಿ. ನರಸಿಂಹಲು ಸರ್, ಕನ್ನಡ ಚಿತ್ರೋದ್ಯಮ ಅಂದ್ರೆ ಚಂದನವನ ಅಂತ ಕರಿತೀವಿ ಇದನ್ನ.
ಚಂದನದಷ್ಟು ಕಂಪನ್ನ ಬೀರುವ ಪ್ರಯತ್ನ ಆಗ್ಲಿ ಕನ್ನಡ ಚಿತ್ರೋದ್ಯಮದಿಂದ ಅಂತ ಹೇಳಿ. ಸರ್, ಇಲ್ಲಿ ಬಂದಿರೋ ಆಡಿಯನ್ಸ್ ನಾನು ಹೆಣ್ಮಕ್ಳು ಕೈಲೂ ಕೊಟ್ಟೆ, ಗಂಡ್ಮಕ್ಳು ಕೂಡ ಓದಿದ್ರು. ಯಾರು ಕೂಡ ಓದ್ಲಿಕ್ಕೆ ಸಾಧ್ಯವಾಗದಂತ ಪದಗಳನ್ನ ಬಳಕೆ ಮಾಡಿಕೊಂಡು ಒಬ್ಬ ನಟ ಇನ್ನೊಬ್ಬ ನಟನ ಫ್ಯಾನ್ಸ್ ಮತ್ತೊಬ್ಬ ನಟನನ್ನ ಬೈತಾ ಇರೋದು ಯಾವ ಚಂದನವನ ಸರ್ ಇದು? ಗಬ್ಬು ನಾಡ್ತಾ ಇದೆ ಕನ್ನಡ ಚಿತ್ರೋದ್ಯಮ, ಗಬ್ಬು ನಾಡ್ತಾ ಇದೆ. ಎಲ್ಲಿ ಚಂದನವನ? ಇದಾ ಚಂದನವನ? ಖಂಡಿತ ಇಲ್ಲ ಮೇಡಮ್. ಸ್ಟಾರ್ ವಾರ್ ಅನ್ನೋದು ಫಿಲಿಂ ಇಂಡಸ್ಟ್ರಿ ಬಂದಾಗಿಂದಲೂ ಇದೆ, ಸ್ಟಾರ್ ವಾರ್ ಇದೆ. ಅದು ಕೋಲ್ಡ್ ಆಗಿ ನಡ್ಕೊಂಡು ಹೋಗ್ತಾ ಇತ್ತು, ಒಬ್ಬರ ಮೇಲೆ ಒಬ್ರು ಗೌರವ ಇರ್ತಾ ಇತ್ತು ಒಬ್ಬರೊಬ್ರು ಸಿಕ್ಕಿದಾಗ. ಈಗ ಅದೆಲ್ದಂಗೆ ಆಗ್ತಾ ಇದೆ. ಈ ಮಾತುಗಳ ನಾವು ನೋಡಿದಾಗ ಆಕ್ಚುಲಿ ಒಂದು ಯಾವುದೋ ಒಂದು ಅರ್ಥದಲ್ಲಿ ಮಾತಾಡಿದ್ರೆ ಇನ್ನೊಂದು ಅರ್ಥದಲ್ಲಿ ಎಳೆಯೋದು ಇಂಥವೆಲ್ಲ ಇತ್ತೀಚೆಗೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಫ್ಯಾನ್ ಅನ್ನೋರು ಇಲ್ಲದೆ ಹೋದ್ರೆ ನಾಯಕ ನಟನೇ ಇಲ್ಲ. ನನ್ನ ಉದ್ದೇಶ, ಒಬ್ಬ ಅವನು ಕಷ್ಟಪಟ್ಟು ದುಡ್ದಿದ್ದ ದುಡ್ಡಲ್ಲಿ ಬಂದು ಬ್ಯಾನರ್ ಕಟ್ತಾನೆ, ಕಟೌಟ್ ಕಟ್ತಾನೆ, ಹಾರದಂದು ಹಾಕ್ತಾನೆ, ನಾನೊಬ್ಬ ಫ್ಯಾನ್ ಅನ್ಕೊಂಡು ಮೆರವಣಿಗೆ ಮಾಡ್ತಾನೆ. ಇಷ್ಟೆಲ್ಲ ಜಯಂಕರ ಮಾಡಿ ಅವರು ನಾಯಕ ನಾಟಕ ಮಾಡಿದಾಗ ಇವರಲ್ಲಿ ಏನು ಹೊರಜಗಲುಗಳು ಇಟ್ಕೊಂಡ್ಬಿಟ್ಟು ನಾವು ಮೆರೆಯೋದು ಇದೆಯಲ್ಲ, ಅದು ಈ ಕಾಲದಲ್ಲಿ ತುಂಬಾ ಕಷ್ಟವಾಗಿದೆ. ಮೊದಲೆಲ್ಲ ಇತ್ತು, ಆದ್ರೆ ಅದು ಫ್ಯಾನ್ಸ್ ವರ್ಗ ಸೀಮಿತವಾಗಿತ್ತು. ಇವತ್ತಿನ ದಿನ ಈ ತರ ಬೀದಿ ರಂಪಾಟ ಆಗ್ತಾ ಇರೋದು, ಇದು ಮುಂದಕ್ಕೆ ಏನಾಗುತ್ತಾ ಗೊತ್ತಾಗಲ್ಲ. ಸಂಜಯ್ ಒಳ್ಳೇದಲ್ಲ. ಪ್ಯಾನಲಿಸ್ಟ್ ಗಳ ಹತ್ರ ಹೋಗ್ತೀನಿ. ನರಸಿಂಹಲು ಸರ್, ಕನ್ನಡ ಚಿತ್ರೋದ್ಯಮ ಅಂದ್ರೆ ಚಂದನವನ ಅಂತ ಕರಿತೀವಿ ಇದನ್ನ. ಚಂದನದಷ್ಟು ಕಂಪನ್ನ ಬೀರುವ ಪ್ರಯತ್ನ ಆಗ್ಲಿ ಕನ್ನಡ ಚಿತ್ರೋದ್ಯಮದಿಂದ ಅಂತ ಹೇಳಿ. ಸರ್, ಇಲ್ಲಿ ಬಂದಿರೋ ಆಡಿಯನ್ಸ್ ನಾನು ಹೆಣ್ಮಕ್ಳು ಕೈಲೂ ಕೊಟ್ಟೆ, ಗಂಡ್ಮಕ್ಳು ಕೂಡ ಓದಿದ್ರು. ಯಾರು ಕೂಡ ಓದ್ಲಿಕ್ಕೆ ಸಾಧ್ಯವಾಗದಂತ ಪದಗಳನ್ನ ಬಳಕೆ ಮಾಡಿಕೊಂಡು ಒಬ್ಬ ನಟ ಇನ್ನೊಬ್ಬ ನಟನ ಫ್ಯಾನ್ಸ್ ಮತ್ತೊಬ್ಬ ನಟನನ್ನ ಬೈತಾ ಇರೋದು ಯಾವ ಚಂದನವನ ಸರ್ ಇದು? ಗಬ್ಬು ನಾಡ್ತಾ ಇದೆ ಕನ್ನಡ ಚಿತ್ರೋದ್ಯಮ, ಗಬ್ಬು ನಾಡ್ತಾ ಇದೆ. ಎಲ್ಲಿ ಚಂದನವನ? ಇದಾ ಚಂದನವನ? ಖಂಡಿತ ಇಲ್ಲ ಮೇಡಮ್. ಸ್ಟಾರ್ ವಾರ್ ಅನ್ನೋದು ಫಿಲಿಂ ಇಂಡಸ್ಟ್ರಿ ಬಂದಾಗಿಂದಲೂ ಇದೆ, ಸ್ಟಾರ್ ವಾರ್ ಇದೆ. ಅದು ಕೋಲ್ಡ್ ಆಗಿ ನಡ್ಕೊಂಡು ಹೋಗ್ತಾ ಇತ್ತು, ಒಬ್ಬರ ಮೇಲೆ ಒಬ್ರು ಗೌರವ ಇರ್ತಾ ಇತ್ತು ಒಬ್ಬರೊಬ್ರು ಸಿಕ್ಕಿದಾಗ. ಈಗ ಅದೆಲ್ದಂಗೆ ಆಗ್ತಾ ಇದೆ. ಈ ಮಾತುಗಳ ನಾವು ನೋಡಿದಾಗ ಆಕ್ಚುಲಿ ಒಂದು ಯಾವುದೋ ಒಂದು ಅರ್ಥದಲ್ಲಿ ಮಾತಾಡಿದ್ರೆ ಇನ್ನೊಂದು ಅರ್ಥದಲ್ಲಿ ಎಳೆಯೋದು ಇಂಥವೆಲ್ಲ ಇತ್ತೀಚೆಗೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಫ್ಯಾನ್ ಅನ್ನೋರು ಇಲ್ಲದೆ ಹೋದ್ರೆ ನಾಯಕ ನಟನೇ ಇಲ್ಲ. ನನ್ನ ಉದ್ದೇಶ, ಒಬ್ಬ ಅವನು ಕಷ್ಟಪಟ್ಟು ದುಡ್ದಿದ್ದ ದುಡ್ಡಲ್ಲಿ ಬಂದು ಬ್ಯಾನರ್ ಕಟ್ತಾನೆ, ಕಟೌಟ್ ಕಟ್ತಾನೆ, ಹಾರದಂದು ಹಾಕ್ತಾನೆ, ನಾನೊಬ್ಬ ಫ್ಯಾನ್ ಅನ್ಕೊಂಡು ಮೆರವಣಿಗೆ ಮಾಡ್ತಾನೆ. ಇಷ್ಟೆಲ್ಲ ಜಯಂಕರ ಮಾಡಿ ಅವರು ನಾಯಕ ನಾಟಕ ಮಾಡಿದಾಗ ಇವರಲ್ಲಿ ಏನು ಹೊರಜಗಲುಗಳು ಇಟ್ಕೊಂಡ್ಬಿಟ್ಟು ನಾವು ಮೆರೆಯೋದು ಇದೆಯಲ್ಲ, ಅದು ಈ ಕಾಲದಲ್ಲಿ ತುಂಬಾ ಕಷ್ಟವಾಗಿದೆ. ಮೊದಲೆಲ್ಲ ಇತ್ತು, ಆದ್ರೆ ಅದು ಫ್ಯಾನ್ಸ್ ವರ್ಗ ಸೀಮಿತವಾಗಿತ್ತು. ಇವತ್ತಿನ ದಿನ ಈ ತರ ಬೀದಿ ರಂಪಾಟ ಆಗ್ತಾ ಇರೋದು, ಇದು ಮುಂದಕ್ಕೆ ಏನಾಗುತ್ತಾ ಗೊತ್ತಾಗಲ್ಲ. ಸಂಜಯ್ ಒಳ್ಳೇದಲ್ಲ.